ವೈಎಸ್ ರಾಜಶೇಖರ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗೋವರೆಗೂ ಜಗನ್ ಪೊಲಿಟಿಕಲ್ ಸೀನ್ನಿಂದ ಕೊಂಚ ದೂರಾನೇ ಇದ್ರು. ಆನಂತರ ಈತ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಎಂಪಿ ಆದ ಮೇಲೂ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಾ ಇದ್ರು. ಆದರೆ ಯಾವಾಗ ವೈಎಸ್ಆರ್ ಅಕಾಲ ಮರಣಕ್ಕೆ ಗುರಿಯಾದ್ರೋ ಆಗ ಜಗನ್ ಫೀಲ್ಡಿಗಿಳಿದ್ರು. ಅಲ್ಲಿಂದ ಮುಂದಕ್ಕೆ ಜಗನ್ನ ಹಣೆ ಬರಹವೇ ಬದಲಾಗಿ ಬಿಡ್ತು. ಭಾರತೀಯ ರಾಜಕಾರಣದ ಅತ್ಯಂತ ಶ್ರೀಮಂತ ರಾಜಕಾರಣಿ, 10 ಕಂಪನಿಗಳ ಒಡೆಯ, ದೇಶ ವಿದೇಶಗಳಲ್ಲಿ ಬಂಡವಾಳ ಹೂಡಿರೋ ಉದ್ಯಮಿ, ಅತ್ಯಲ್ಪ ಕಾಲದಲ್ಲಿ ಕೋಟ್ಯಾಧಿಪತಿಯಾಗಿ ಬೆಳೆದ ಅಪರ ಕುಬೇರ. ಇಂಥ ಹಲವು ವಿಶೇಷಣಗಳಿಗೆ ಹೊಂದಿಕೊಳ್ಳೋ ವೈಎಸ್ ಜಗನ್ಮೋಹನ್ ರೆಡ್ಡಿ ಇವತ್ತು ಆಂಧ್ರ ರಾಜಕಾರಣದ ಪ್ರಮುಖ ವ್ಯಕ್ತಿ, ಪ್ರಮುಖ ಪಕ್ಷವೊಂದರ ಅಧ್ಯಕ್ಷ ಕೂಡ. ಜಗನ್ ಮೂಲತಃ ಒಬ್ಬ ಬಿಸಿನೆಸ್ ಮ್ಯಾನ್. ಅಪ್ಪನ ಪ್ರಭಾವ ಹಾಗೂ ಮಾರ್ಗದರ್ಶನದಲ್ಲಿ ಒಬ್ಬ ಉದ್ಯಮಿಯಾಗಿ ಪವಾಡ ಸದೃಶ ಎತ್ತರಕ್ಕೆ ಬೆಳೆದು ನಿಂತ ಉದ್ಯಮಿ. ತನ್ನ ತಂದೆ ವೈಎಸ್ಆರ್ ಆಂಧ್ರದ ಸಿಎಂ ಆಗೋ ಮುಂಚೆ 2004ರಲ್ಲಿ ಜಗನ್ ಆಸ್ತಿಯ ಮೌಲ್ಯ ಕೇವಲ 11 ಲಕ್ಷ ರೂಪಾಯಿ. ಇದು 2009ರ ಹೊತ್ತಿಗೆ 77 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಇದಕ್ಕಿಂತಲೂ ಅಚ್ಚರಿ ಎನ್ನುವಂತೆ 2011ರಲ್ಲಿ ಜಗನ್ ಆಸ್ತಿಯ ಒಟ್ಟು ಮೌಲ್ಯ 365 ಕೋಟಿಗೆ ಏರಿಕೆಯಾಗಿತ್ತು. ಕೆಲವೇ ವರ್ಷಗಳಲ್ಲಿ ಈತನ ಆಸ್ತಿ 100 ಪಟ್ಟು ಹೆಚ್ಚಾಗಿದ್ದು ಅನೇಕರ ಕಣ್ಣು ಕುಕ್ಕಿತ್ತು. ಆಂಧ್ರ ಸಿಎಂ ಆಗಿದ್ದಾಗಲೇ ವೈಎಸ್ ರಾಜಶೇಖರ ರೆಡ್ಡಿ ಭೀಕರ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಆಗ ವೈಎಸ್ ಜಗನ್ಮೋಹನ್ ರೆಡ್ಡಿ ತಾನು ಅಪ್ಪನ ರಾಜಕೀಯದ ಉತ್ತರಾಧಿಕಾರಿಯಾಗಿ ಆಂಧ್ರದ ಮುಖ್ಯಮಂತ್ರಿಯಾಗಬೇಕು ಅಂತ ಎದ್ದು ನಿಂತರು. ಆದರೆ ಜಗನ್ನನ ಸಿಎಂ ಕುರ್ಚಿಯ ಕನಸಿಗೆ ಕೊಳ್ಳಿ ಇಟ್ಟವರು ಬೇರ್ಯಾರೂ ಅಲ್ಲ, ವೈಎಸ್ಆರ್ಗೆ ಆಪ್ತರಾಗಿದ್ದ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ. ಯಾವಾಗ ಸಿಎಂ ಕುರ್ಚಿ ಮೇಲೆ ಕೂರೋ ಕನಸು ನನಸಾಗ್ಲಿಲ್ವೋ ಆಗ ಗಾಯಗೊಂಡ ಹುಲಿಯಂತಾಗಿ ಬಿಟ್ರು ಜಗನ್. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ್ರು. ಸಾಲದಕ್ಕೆ ಸೋನಿಯಾ ಗಾಂಧಿ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಅಪ್ಪನ ಹೆಸರನ್ನೇ ಬಂಡವಾಳ ಮಾಡಿಕೊಳ್ಳೋಕೆ ಸಾಂತ್ವನ ಯಾತ್ರೆಯ ಹೆಸರಿನಲ್ಲಿ ಆಂಧ್ರದಾದ್ಯಂತ ಪ್ರವಾಸ ಮಾಡಿ ಜನರ ಅನುಕಂಪ ಗಿಟ್ಟಿಸೋಕೆ ಯತ್ನಿಸಿದ್ರು. ವೈಎಸ್ಆರ್ ಆಂಧ್ರದಿಂದ 33 ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿ ದಿಲ್ಲಿಗೆ ಕಳಿಸಿಕೊಟ್ಟಿದ್ರು. ಅಂಥವರ ಮಗ ಕಾಂಗ್ರೆಸ್ಗೆ ಕಂಟಕವಾಗ್ತಿರೋದನ್ನ ಕಂಡ ಸೋನಿಯಾ ಗಾಂಧಿ ಜಗನ್ ಬಾಲ ಕತ್ತರಿಸೋಕೆ ಸ್ಕೆಚ್ ಹಾಕಿದ್ರು. ಅದರ ಫಲವೇ ಈ ಸಿಬಿಐ ತನಿಖೆ ಅನ್ನೋದು ಜಗನ್ ಕುಟುಂಬದವರ ವಾದವಾಗಿತ್ತು. ಯಾವ ಜಗನ್ ಕುಟುಂಬ ಆಗ ಸೋನಿಯಾ ವಿರುದ್ಧ ಕೆಂಡ ಕಾರ್ತಿತ್ತೋ ಅದೇ ಸೋನಿಯಾ ಅವರ ಜೊತೆ ಕೈ ಜೋಡಿಸುವ ಕಾಲ ಈಗ ಒದಗಿ ಬಂದಿದೆ. ಇದು ಸೀಮಾಂಧ್ರದ ರಾಜಕಾರಣದಲ್ಲಿ ದೊಡ್ಡದೊಂದು ಬದಲಾವಣೆಗೆ ಕಾರಣವಾಗಲಿದೆ ಅನ್ನಲಾಗ್ತಿದೆ. ಇಷ್ಟಕ್ಕೂ ಜಗನ್ ಕಾಂಗ್ರೆಸ್ಗೆ ನಿಷ್ಠರಾಗಿನೇ ಇರ್ತಾರಾ, ಇಲ್ಲ ಗೆದ್ದೆತ್ತಿನ ಬಾಲ ಹಿಡಿದು ತಮ್ಮ ಕೆಲಸ ಸಾಧಿಸ್ಕೊಳ್ತಾರಾ?